ಇವತ್ತೇನು ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ. ಇನ್ನು ಬೆಲೆ ಅಂತ ಬಂದಾಗ ಬೆಲೆ ಏನಾಗುತ್ತೆ ಗೊತ್ತಾ, ಇಲ್ಲಿ ವೇರಿಯೇಷನ್ ಆಗುತ್ತೆ ಒಂದೊಂದು ಕಡೆಯಿಂದ ಒಂದೊಂದು ಥರ. ಬಟ್ ಈಗಿನ ಮಡ್ ಬ್ರಿಕ್ಸ್ಗಳು ಹಾಗಾಗಲ್ಲ ಅಂತ ಹೇಳ್ತಾರೆ. ಬಟ್ ಅದಿನ್ನು ಈಗೀಗ ಬರ್ತಾ ಇರೋದ್ರಿಂದ ಗೊತ್ತಿಲ್ಲ, ಇನ್ನು 20 ವರ್ಷ ಹೋಗಬೇಕು, ಆವಾಗಲೇ ಗೊತ್ತಾಗುತ್ತೆ ರೆಡ್ ಬ್ರಿಕ್ಸ್ಗಳ ಕತೆ ಏನು. ವೈರ್ ಕಟ್ ಬ್ರಿಕ್ಸ್ ಅಂತ ಬರುತ್ತೆ, 13-14 ರೂಪಾಯಿ ಇರುತ್ತೆ. ಸೊ ಅದಕ್ಕೆ ನಿಮಗೆ ಪ್ಲಾಸ್ಟಿಂಗ್ ಮಾಡೋ ಅಗತ್ಯನೇ ಇಲ್ಲ. ಒಂಥರ ಹೊಡೆದ್ರೆ ಟನ್ ಟನ್ ಅಂತ ಸೌಂಡ್ ಬರುತ್ತೆ. ಅದನ್ನು ನೀವು ಬೇಕಾದರೆ ಪಾಲಿಷ್ ಹಾಕ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ಕನಕಪುರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ತುಂಬ ಜನ ಕೇಳಿರುವಂಥ ಹಾಟ್ ಟಾಪಿಕ್ ಇದು. ಸರ್, ತುಂಬ ಬ್ರಿಕ್ಸ್ಗಳನ್ನು ನೋಡ್ತಾ ಇರ್ತೀವಿ, ನಮ್ಮ ಮನೆಗೆ ಯಾವ್ದು ಯೂಸ್ ಮಾಡುವಂಥದ್ದು? ರೆಡ್ ಬ್ರಿಕ್ಸ್ ಯೂಸ್ ಮಾಡೋಣ, ಸಾಲಿಡ್ ಬ್ಲಾಕ್ಸ್, ಕಾಂಕ್ರೀಟ್ ಸಾಲಿಡ್ ಬ್ಲಾಕ್ಸ್ ಯೂಸ್ ಮಾಡೋಣ, ಅಥವಾ ಈಗಿನ ಟ್ರೆಂಡಿಂಗು ಮಡ್ ಬ್ಲಾಕ್ಸ್ ಯೂಸ್ ಮಾಡೋಣ ಅಂತ ಕೇಳ್ತಾ ಇರ್ತೀರಾ. ಸೊ ಇಂದಿನ ವಿಡಿಯೋದಲ್ಲಿ ಫೈನಲ್ ವರ್ಡಿಕ್ಟ್ ಕೊಡೋಕ್ಕಿಂತ ಮುಂಚೆ ನಾನು ನಿಮಗೊಂದು ಕಂಪ್ಯಾರಿಸನ್ ಕೊಟ್ಬಿಡ್ತೀನಿ, ಯಾವ್ಯಾವ ರೀತಿ ವರ್ಕ್ ಆಗುತ್ತೆ, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಆಬ್ವಿಯಸ್ಲಿ ರೆಡ್ ಬ್ರಿಕ್ಸನ್ನು ಕಾಮನ್ ಮಡ್ಡನ್ನು ಕಂಪ್ರೆಸ್ ಮಾಡಿರ್ತಾರೆ, ಪ್ಲಸ್ ಅದನ್ನು ಬರ್ನ್ ಮಾಡಲಾಗುತ್ತೆ ವೀಕ್ಷಕರೇ, ಸುಟ್ಟಿಟಿಕೆ ಇದೆ ಇವುಗಳೆಲ್ಲವೂ ಕೂಡ. ಸಾಲಿಡ್ ಬ್ಲಾಕ್ಸ್ ಅಂತ ಬಂದಾಗ ಇಲ್ಲಿ ನಿಮಗೆ ಮಾಮೂಲಿ ನಾವೇನು ಮೋಟಾರ್ ರೆಡಿ ಮಾಡ್ತೀವಿ, ಆ ಮೋಟಾರನ್ನು ಒಂದು ಕಂಪ್ರೆಸ್ ಮಾಡಿ ಒಂದು ಬ್ರಿಕ್ಸನ್ನು ರೆಡಿ ಮಾಡಿರ್ತಾರೆ. ಮಡ್ ಬ್ರಿಕ್ಸ್ ಅಂತ ಬಂದಾಗ ಮಡ್ ಜೊತೆ ಸ್ವಲ್ಪ ಸಿಮೆಂಟ್, ಸ್ವಲ್ಪ ಪಾರ್ಷಲಿ ಸಿಮೆಂಟ್ಸನ್ನು ಯೂಸ್ ಮಾಡಿ ಅದನ್ನು 40 ಟನ್ನಲ್ಲಿ ನಿಮಗೆ ಇದನ್ನು ಕಂಪ್ರೆಸ್ ಮಾಡಿ ರೆಡಿ ಮಾಡಿರೋಂಥದ್ದು ಮಡ್ ಬ್ಲಾಕ್ಸ್ಗಳು. ಓಕೆನಾ? ಸೊ ಇದು 3 ಆಪ್ಷನ್ಸು ಇವಾಗಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಯಾರಿಸನ್ ತರ್ತಾ ಇದ್ದೀನಿ. ನಿಮಗೆ ಬೇರೆ ಯಾವ್ದಾದ್ರು ಕಂಪ್ಯಾರಿಸನ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಹೇಳೋದನ್ನು ಮರಿಬೇಡಿ. ಮೇಯ್ನಾಗಿ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತೀರ, ಬೆಲ್ಲೈಕನ್ ಪ್ರೆಸ್ ಮಾಡಿರಲ್ಲ, ದಯವಿಟ್ಟು ಬೆಲ್ಲೈಕನನ್ನು ಒಂದು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಫಸ್ಟು ಡೈಮೆನ್ಷನ್ ಕೊಡ್ತೀನಿ ನೋಡಿ. ಒಂದು ರೆಡ್ ಬ್ರಿಕ್ಸ್ ಅಂತ ಬಂದಾಗ, ಸುಟ್ಟಿಟ್ಕೆ ಅಂತ ಬಂದಾಗ, ಇದು 4 ಇಂಚಿಗೆ 9 ಇಂಚಿಗೆ 3 ಇಂಚ್ ಇರುತ್ತೆ, 4 ಇಂಚ್ ಬೈ 9 ಇಂಚ್ ಬೈ 3 ಇಂಚ್ ಇರುತ್ತೆ. ಇನ್ನು ಸಾಲಿಡ್ ಬ್ರಿಕ್ಸ್ ಅಂತ ಬಂದಾಗ, ಸಿಮೆಂಟ್ ಕಾಂಕ್ರೀಟ್ ಬ್ರಿಕ್ಸ್ ಅಂತ ಬಂದಾಗ 6 ಇಂಚಸ್ ಬೈ 8 ಇಂಚಸ್ ಬೈ 16 ಇಂಚಸ್ ಇರುತ್ತೆ, 6 ಇಂಚಿಗೆ 8 ಇಂಚಿಗೆ 16 ಇರುತ್ತೆ. ಇನ್ನು ಮಡ್ ಬ್ಲಾಕ್ ಅಂತ ಬಂದಾಗ ಇದರಲ್ಲಿ ಬೇರೆ ಬೇರೆ ಸೈಜಸ್ ಸಿಗುತ್ತೆ, ಕಾಮನಾಗಿ ಎಲ್ಲ ಕಟ್ಟೋದು ಯೂಸ್ ಮಾಡ್ತಾರಲ್ಲ ಅದು ಹೇಳ್ತಾ ಇದ್ದೀನಿ ನಾನು. 9 ಇಂಚಸ್ ಬೈ 6 ಇಂಚಸ್ ಬೈ 8 ಇಂಚಸ್. ಓಕೆನಾ? ಇದು ಮಡ್ ಬ್ಲಾಕ್ಸ್, ಈಗಿನ ಬ್ಲಾಕ್ಸ್ಗಳು. ಅದರಲ್ಲೂ ಚಿಕ್ಕದು ಸಿಗುತ್ತೆ, ದೊಡ್ಡದು ಸಿಗುತ್ತೆ, ಬೇರೆ ಬೇರೆ ಸಿಗುತ್ತೆ. ಕಾಮನಾಗಿ ಯೂಸ್ ಆಗೋದನ್ನು ಇವತ್ತೇನು ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ. ಇನ್ನು ಬೆಲೆ ಅಂತ ಬಂದಾಗ ಬೆಲೆ ಏನಾಗುತ್ತೆ ಗೊತ್ತಾ, ಇಲ್ಲಿ ವೇರಿಯೇಷನ್ ಆಗುತ್ತೆ ಒಂದೊಂದು ಕಡೆಯಿಂದ ಒಂದೊಂದು ಥರ. ಸೊ ನೋಡಿ, ಕಾಮನ್ನಾಗಿ ಜನರಲ್ ಆಗಿರೋದಿರಲಿ, ಯೂಶ್ವಲ್ ಆಗಿರೋದಿರಲಿ, ಮೀಡಿಯಮ್ ಆಗಿರಲಿ ಅಂತಂದರೆ 7ರಿಂದ 9 ರೂಪಾಯಿ, 7, 8, 9 ರೂಪಾಯಿ. ಇಲ್ಲ ಸ್ವಲ್ಪ ಪ್ರೀಮಿಯಮ್ ಇರಲಿ ಅಂದರೆ 10, 11, 12 ರೂಪಾಯಿ ನಿಮಗೆ ರೆಡ್ ಬ್ರಿಕ್ಸ್ಗಳು ಬರುವಂಥದ್ದು. ಇನ್ನು ಇದಂತ ಬಂದಾಗ ಸಾಲಿಡ್ ಕಾಂಕ್ರೀಟ್ ಸಾಲಿಡ್ ಬ್ಲಾಕ್ಸಲ್ಲಿ ಹ್ಯಾಂಡ್ ಮೇಡು ಹೈಡ್ರೋಲಿಕ್ ಅಂತ ಬರುತ್ತೆ. ಬಟ್ ನಾನು ಹ್ಯಾಂಡ್ ಮೇಡನ್ನು ರೆಕಮೆಂಡೇ ಮಾಡೋದಿಲ್ಲ, ಹೈಡ್ರೋಲಿಕ್ಕೇ ಬೆಸ್ಟು. ಸೊ ಹೈಡ್ರೋಲಿಕ್ ಅಂತ ಹೋದಾಗ ನಿಮಗೆ 39 ರೂಪಾಯಿಂದ 42 ರೂಪಾಯಿ 6 ಇಂಚಸ್ದು. ಅದನ್ನೇ ನಾನು ಹೇಳ್ತಾ ಇರೋದು. 4 ಇಂಚಸ್ದು ಬರುತ್ತೆ, ಸ್ವಲ್ಪ ಕಮ್ಮಿ ಆಗುತ್ತೆ, 29 ರೂಪೀಸ್ ಆ ಥರ ಆಗುತ್ತೆ. ಇನ್ನು ಮಡ್ ಬ್ಲಾಕ್ ಅಂತ ಬಂದಾಗ ಇದು ಸ್ವಲ್ಪ ಕಾಸ್ಟ್ಲಿ, 45 ರೂಪಾಯಿ ಮಿನಿಮಮ್ ಆಗುತ್ತೆ ವೀಕ್ಷಕರೇ. ತುಂಬ ಜನ 39 ಅಂತಾರೆ, ಟ್ರಾನ್ಸ್ಪೋರ್ಟೇಷನ್ನು ಅವೆಲ್ಲ ಸೇರಿಬಿಟ್ಟು 45 ಆಗುತ್ತೆ. 45 ಆದರೂ ಕೂಡ ಅದಕ್ಕೂ ಟ್ರಾನ್ಸ್ಪೋರ್ಟೇಷನ್ ತುಂಬ ಜನ ಆ್ಯಡ್ ಆನ್ ಮಾಡ್ತಾರೆ. ಸೊ ಇವಾಗ ಒಂದು ಕಂಪ್ಯಾರಿಸನ್ ಮಾಡೋಣ. ಸೊ ಇಲ್ಲಿ ಒಂದು ಬ್ರಿಕ್ಸ್ ಇಟ್ಟಿದ್ದೀರಾ, ಸೊ ಇಲ್ಲಿ ಮಡ್ ಬ್ರಿಕ್ಸ್ ಇಟ್ಟಿದ್ದೀರಾ, ಈ ಕಡೆ ರೆಡ್ ಬ್ರಿಕ್ಸ್. ಮೂರನ್ನು ಕೂಡ ಸೇಮ್ ಸೈಜಲ್ಲಿ ನೋಡಬೇಕು ಅಂದರೆ ಎಷ್ಟು ಬೇಕಾಗುತ್ತೆ? ಸೊ 1 ಪೀಸ್ ಮಡ್ ಬ್ರಿಕ್ಸ್ ಈಸ್ ಈಕ್ವಲ್ ಟು 1 ಪೀಸ್ ಕಾಂಕ್ರೀಟ್ ಬ್ಲಾಕ್ ಈಸ್ ಈಕ್ವಲ್ ಟು 6 ಪೀಸ್ ರೆಡ್ ಬ್ರಿಕ್ಸ್. ರೆಡ್ ಬ್ರಿಕ್ಸ್ 6 ಹಾಕಬೇಕು, ಆವಾಗ ನಿಮಗೆ ಆ್ಯಕ್ಚುಲಿ ಈ ಕಾಮನ್ ಬ್ರಿಕ್ಸ್ಗಳನ್ನು ಕಂಪ್ಯಾರಿಸನ್ ಮಾಡ್ಬೋದು, ಈಕ್ವಲ್ ಆಗುತ್ತೆ ವೀಕ್ಷಕರೇ. ಓಕೆ? ಸೊ ಯಾಕಂದರೆ ರೇಟ್ ಅಲ್ವಾ, ನೋಡಿ 6 ಪೀಸ್ ತೊಗೊಂಬರ್ಬೇಕು, ಇಲ್ಲಿ 1 ಪೀಸ್ ತೊಗೊಂಬರ್ಬೇಕು, ಎರಡೂ ಆಲ್ಮೋಸ್ಟ್ ಒಂದೇ ಆಗುತ್ತೆ. ನಿಮ್ಮ ಕಾಂಕ್ರೀಟು ಅಷ್ಟೇ, ಈ ಮಡ್ ಬ್ಲಾಕು ಅಷ್ಟೇ. ಮಡ್ ಬ್ಲಾಕ್ಸ್ ದಪ್ಪ ಜಾಸ್ತಿ ಇರುತ್ತೆ, ಕಾಂಕ್ರೀಟ್ ಬ್ಲಾಕ್ ಉದ್ದ ಜಾಸ್ತಿ ಇರುತ್ತೆ. ಸೊ ಅದರಿಂದ ಅವೆರಡು ಇವೆಂಚುವಲಿ ಸೇಮ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮೋರ್ಟಾರ್ ಯಾವುದಕ್ಕೆ ನಮಗೆ ಜಾಸ್ತಿ ಸಿಮೆಂಟನ್ನು ಹಾಕಬೇಕಾಗುತ್ತೆ, ಕಟ್ಟಬೇಕಾದ್ರೆ ಹೇಳ್ತಾ ಇದ್ದೀನಿ, ಎಸೆ ಮಾಡೋದು ಅಂತ ಹೇಳ್ತಾರಲ್ಲ, ಒಂದರ ಮೇಲೆ ಒಂದು ಹಾಕ್ಕೊಂತ ಹೋಗಬೇಕು. ಇಲ್ಲಿ ನಿಮಗೆ ಜಾಸ್ತಿ ಬೇಕಾದಂಥ ರೆಡ್ ಬ್ರಿಕ್ಸ್ಗಳಿಗೆ 6 ಬ್ರಿಕ್ಸನ್ನು ಕಟ್ಟಬೇಕು ಅಂತಾಗ ಡೆಫಿನೆಟ್ಲಿ ನಿಮಗಿದು ಜಾಸ್ತಿ ಮೋಟಾರ್ ಬೇಕಾಗುತ್ತೆ. ಮೀಡಿಯಮ್ ಅಂತ ಬಂದ ಕಾಂಕ್ರೀಟ್ ಆ್ಯಂಡ್ ಬ್ಲಾಕ್ಸ್ ಅಂತ ಬಂದಾಗ ಮೀಡಿಯಮ್ ಸಾಕು, 6ಗೆ ಹಾಕುವಷ್ಟು ಬೇಕಾಗೋದಿಲ್ಲ. ಮಡ್ ಬ್ರಿಕ್ಸ್ ಅಂತ ಬಂದಾಗ ಇಲ್ಲಿ ನಿಮಗೆ ಅತಿ ಕಡಿಮೆ, ಹೌದು ವೀಕ್ಷಕರ, ಮಡ್ ಬ್ರಿಕ್ಸಲ್ಲಿ ಅತಿ ಕಡಿಮೆ. ಅದು ಮಡ್ ಬ್ರಿಕ್ಸಲ್ಲಿ ಇಂಟರ್ಲಾಕ್ ತೊಗೊತೀರ ಅಂತಂದರೆ ಬೇಕಾಗೇ ಇಲ್ಲ, ಹೌದು ವೀಕ್ಷಕರೇ, ಇಲ್ಲಿ ಬೇಕಾಗೇ ಇಲ್ಲ ನಿಮಗೆ ಇಂಟರ್ಲಾಕ್ ತೊಗೊಂಡ್ರೆ ಮಡ್ ಬ್ರಿಕ್ಸ್ ಅಂತ ಬಂದಾಗ. ಸೊ ಇನ್ನು ಪ್ಲಾಸ್ಟ್ರಿಂಗ್ ಅಂತ ಬಂದಾಗ ಎಕ್ಸ್ಟೀರಿಯರ್ ಆ್ಯಂಡ್ ಇಂಟೀರಿಯರ್ ಎರಡೂ ಕಡೆ ನಿಮಗೆ
ರೆಡ್ ಬ್ರಿಕ್ಸಲ್ಲಿ ಬೇಕೇ ಬೇಕು, ಒಳಗಡೆನೂ ಮಾಡಬೇಕು ಹೊರಗಡೆನೂ ಮಾಡಬೇಕು. ಆದರೆ ವೈರ್ ಕಟ್ ಬ್ರಿಕ್ಸ್ ಅಂತ ಬರುತ್ತೆ, 13-14 ರೂಪಾಯಿ ಇರುತ್ತೆ. ಸೊ ಅದಕ್ಕೆ ನಿಮಗೆ ಪ್ಲಾಸ್ಟ್ರಿಂಗ್ ಮಾಡೋ ಅಗತ್ಯನೇ ಇಲ್ಲ. ಒಂಥರ ಹೊಡೆದ್ರೆ ಟನ್ ಟನ್ ಅಂತ ಸೌಂಡ್ ಬರುತ್ತೆ. ಅದನ್ನು ನೀವು ಬೇಕಾದರೆ ಪಾಲಿಷ್ ಹಾಕ್ಬೋದು. ಆದರೂ ಕೂಡ ಇದಕ್ಕೆ ಒಂದು ಕಡೆನಾದರೂ ಪ್ಲಾಸ್ಟ್ರಿಂಗ್ ಇಲ್ಲಿ ಮಾಡಬೇಕಾಗುತ್ತೆ ವೀಕ್ಷಕರೇ. ಬಟ್ ತುಂಬ ಕಾಸ್ಟ್ಲಿ ಆಯಿತು ಬಿಡಿ. ಸೊ ಅದರ ಬದಲು ಮಾಮೂಲಿ ಹಾಕಿ ನೀವು ಎರಡೂ ಕಡೆ ಪ್ಲಾಸ್ಟ್ರಿಂಗ್ ಮಾಡೋವಂಥದ್ದು ತುಂಬ ಒಳ್ಳೆಯದು. ಆ್ಯಂಡ್ ಕಾಂಕ್ರೀಟ್ ಬ್ಲಾಕ್ಸ್ಗಂತೂ ಮಸ್ಟ್ ಆ್ಯಂಡ್ ಶುಡ್ ಎರಡೂ ಕಡೆ ಪ್ಲಾಸ್ಟ್ರಿಂಗ್ ಬೇಕೇ ಬೇಕು. ಆ್ಯಂಡ್ ಮಡ್ ಬ್ರಿಕ್ಸ್ ಅಂತ ಬಂದಾಗ ಇದಕ್ಕೂ ಅಷ್ಟೇ ಪ್ಲಾಸ್ಟ್ರಿಂಗ್ ನಾಟ್ ನೀಡೆಡ್. ಪ್ಲಾಸ್ಟ್ರಿಂಗ್ ಬೇಕೇ ಬೇಕು ಅಂತೇನಿಲ್ಲ, ಬಟ್ ಅದರಲ್ಲಿ ಪಾಲಿಷಿಂಗ್ ಹಾಕಬೇಕಾಗತ್ತೆ, ನೀವು ವಾರ್ನಿಷಿಂಗ್ ಮಾಡಿಸ್ಬೇಕಾಗತ್ತೆ. ನೀರು ಬಿದ್ದರೆ ನೀರು ಹಂಗೆ ಹೊರಟೋಗ್ಬೇಕಲ್ವ, ಆ ಥರ. ಆದರೆ ತುಂಬ ಜನ ಹೇಳ್ತಾರೆ ಸೊ ಇದು ಮಡ್ ಬ್ರಿಕ್ಸ್ ಆಗಿರೋದ್ರಿಂದ ನಾಳೆ ದಿನ ಪ್ಯಾಚಿ ಕಟ್ಕೋಬೋದು, ಆದ್ದರಿಂದ ಅಟ್ಲೀಸ್ಟ್ ಹೊರಗಡೆನಾದರೂ ಪ್ಲಾಸ್ಟ್ರಿಂಗ್ ಮಾಡಿಸೋದು ಒಳ್ಳೆಯದು ಅಂತ ಹೇಳ್ತಾರೆ. ಮಾಡ್ಬೋದು, ಬಟ್ ತಿನ್ನಾಗಿ ಲೈಟಾಗಿ ಪ್ಲಾಸ್ಟ್ರಿಂಗ್ ಮಾಡಿದ್ರೆ ಸಾಕು ವೀಕ್ಷಕರೇ. ಅಷ್ಟೊಂದು ಪ್ಲಾಸ್ಟ್ರಿಂಗ್ ಮಡ್ ಬ್ರಿಕ್ಸಲ್ಲಿ ಇಲ್ಲಿ ಬೇಕಾಗೋದಿಲ್ಲ. ನೆಕ್ಸ್ಟ್ ಮಾಯಿಶ್ಚರ್ ಲೈಕ್ ಇನ್ಸುಲೇಷನ್ ಅಂತ ಹೇಳ್ಬೋದು. ನೋಡಿ, ರೆಡ್ ಬ್ರಿಕ್ಸಲ್ಲಿ ಮೀಡಿಯಮ್ ಕೂಲಿಂಗ್, ಅದನ್ನು ಸುಟ್ಟಿರೋದ್ರಿಂದ ನಿಮಗೆ ಅಂಥ ತಂಪಾಗಿರುತ್ತೆ ಮನೆ ಅನ್ನೋ ಸೀನ್ ಇಲ್ಲ ವೀಕ್ಷಕರು, ಮೀಡಿಯಮ್ ಆಗಿರುತ್ತೆ. ಆದರೆ ಕಾಂಕ್ರೀಟ್ ಬ್ಲಾಕ್ ಇರುತ್ತಲ್ಲ, ಇದು ತಂಪಾಗಿ ಇರೋದೇ ಇಲ್ಲ. ಹೌದು ವೀಕ್ಷಕರೇ, ಇದು ಬಿಸಿಯಾಗೇ ಇರುತ್ತೆ. ಸೊ ಯಾವುದೇ ರೀತಿ ಕೂಲಿಂಗನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ನೀವು ಕಾಂಕ್ರೀಟ್ ಬ್ಲಾಕ್ಸಿಂದ ಕಟ್ಟಿರುವಂಥದ್ದು. ಬಟ್ ಆದರೆ ಮಡ್ಲ್ ಬಾಕ್ಸಿಂದ ಕಟ್ಟಿದ್ರೆ ತಂಪಾಗಿರುತ್ತೆ, 100% ತಂಪಾಗಿರುತ್ತೆ. ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ತುಂಬಾ ತಂಪಾಗಿರುತ್ತೆ ಅಂತ ಹೇಳ್ಬೋದು. ಮನೇನ ತಂಪಿಡೋದ್ರಲ್ಲಿ ಮಡ್ ಬ್ರಿಕ್ಸ್ ಸೂಪರ್. ಆಮೇಲೆ ಸೆಕೆಂಡ್ ಬರುವಂಥದ್ದು ರೆಡ್ ಬ್ರಿಕ್ಸ್, ಮೂರನೇದಾಗಿ ಕಾಂಕ್ರೀಟ್ ಬ್ರಿಕ್ಸ್. ಗೊತ್ತಾಯ್ತಲ್ವಾ? ಇನ್ನು ಲೈಫ್ನ ವಿಚಾರಕ್ಕೆ ಬಂದರೆ ರೆಡ್ ಬ್ರಿಕ್ಸ್ ಲಾಂಗ್ ಲೈಫ್. ಹೌದು ವೀಕ್ಷಕರೇ, ರೆಡ್ ಬ್ರಿಕ್ಸ್ ಪ್ರೂವಂಡು ಲಾಂಗ್ ಲೈಫ್ ಅಂತೂ ಗ್ಯಾರಂಟಿ. ಇನ್ನು ಸಾಲಿಡ್ ಬ್ಲಾಕ್ಸ್ ಅಂತ ಬಂದು ಕಾಂಕ್ರೀಟ್ ಬ್ಲಾಕ್ಸ್ ಅಂತ ಬಂದರೆ ಮೀಡಿಯಮ್ ಲೈಫ್. ರೆಡ್ ಬ್ರಿಕ್ಸ್ಗೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಕಡಿಮೆ ಲೈಫ್ ಅಂತ ಹೇಳ್ಬೋದು. ಆ್ಯಂಡ್ ಮಡ್ ಬ್ರಿಕ್ಸ್ ಇದು ಅನ್ನೋನ್, ಗೊತ್ತಿಲ್ಲ ಇನ್ನೂವರೆಗೆ, ಯಾರಿಗೂ ಐಡಿಯಾ ಇಲ್ಲ. ಅಂದರೆ ಈಗಿನ ಮಡ್ ಬ್ರಿಕ್ಸ್ ಹೇಳ್ತಿದ್ದೀನಿ. ಹಳೆ ಕಾಲದಲ್ಲೂ ಕೂಡ ಮಡ್ ಬ್ರಿಕ್ಸ್ ಥರನೇ ಚಿಕ್ಕದಾಗಿ ಮೆಟ್ಟಿಗೆ ಎಲ್ಲ ಮಾಡಿಬಿಟ್ಟು ವರ್ಷ ಇತ್ತು. ಆದರೆ ಆವಾಗ ಅದಕ್ಕೆ ಗೆದ್ದಲು ಬರ್ತಿತ್ತು ವೀಕ್ಷಕರೇ. ಕೆಲವು ಸಮಯದ ನಂತರ, ವರ್ಷಗಳ ನಂತರ ಗೆದ್ದಲು ಬರುತ್ತೆ, ಹಾಳಾಗೋ ಚಾನ್ಸಸ್ ಇರುತ್ತೆ. ಬಟ್ ಈಗಿನ ಮಡ್ ಬ್ರಿಕ್ಸ್ಗಳು ಹಾಗಾಗಲ್ಲ ಅಂತ ಹೇಳ್ತಾರೆ. ಬಟ್ ಅದಿನ್ನು ಈಗೀಗ ಬರ್ತಾ ಇರೋದ್ರಿಂದ ಗೊತ್ತಿಲ್ಲ, ಇನ್ನು 20 ವರ್ಷ ಹೋಗಬೇಕು, ಆವಾಗಲೇ ಗೊತ್ತಾಗುತ್ತೆ ರೆಡ್ ಬ್ರಿಕ್ಸ್ಗಳ ಕತೆ ಏನು ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಓಕೆನಾ? ಸೊ ಅದರಿಂದ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ವರ್ಕ್ ಪ್ರೋಗ್ರೆಸ್ ಅಂತ ಬಂದಾಗ ರೆಡ್ ಬ್ರಿಕ್ಸಲ್ಲಿ ಮಾಡ್ತಾಯಿದ್ರೆ ಸ್ಲೋ ವರ್ಕ್ ಆಗುತ್ತೆ. ನೀವು ಮನೇನ ಒಂದು ವರ್ಷದ ಒಳಗಡೆ ಕಟ್ಟಬೇಕು ಅಂತಂದರೆ ರೆಡ್ ಬ್ರಿಕ್ಸಲ್ಲಿ ಸಾಧ್ಯ ಇಲ್ಲ, ಟೈಮ್ ತೊಗೊಳುತ್ತೆ. ಫಾಸ್ಟ್ ವರ್ಕ್ ಆಗುವಂಥದ್ದು ನಿಮಗೆ ಇಲ್ಲಿ ಮೀಡಿಯಮ್ ಆಗಿ ವರ್ಕ್ ಆಗುವಂಥದ್ದು ಸಾಲಿಡ್ ಬ್ಲಾಕ್ಸಲ್ಲಿ ಮೀಡಿಯಮ್ ಆಗಿ ವರ್ಕ್ ಆಗುತ್ತೆ. ಒಂದು ವರ್ಷದಲ್ಲಿ ಕಟ್ಬೋದು. 2 BHK 3 BHK 30-40 ಕಟ್ತಾ ಇದ್ರಿಂದ ಆಲ್ಮೋಸ್ಟ್ 1 ಇಯರಲ್ಲಿ ನೀವು ಕಂಪ್ಲೀಟ್ ಮಾಡ್ಬೋದು. ಫಾಸ್ಟ್ ವರ್ಕ್ ಇಲ್ಲಿ ಮಡ್ ಬ್ರಿಕ್ಸಲ್ಲಿ ಬರುತ್ತೆ, ಪಟಾಪಟ್ ಅಂತ ವರ್ಕ್ ಆಗುತ್ತೆ. ಕಮ್ಮಿ ಮೋಟಾರ್ ಯೂಸ್ ಮಾಡಬೇಕಾಗುತ್ತೆ, ಪ್ಲಾಸ್ಟಿಂಗ್ನ ಅಗತ್ಯವಿಲ್ಲ. 6-8 ತಿಂಗಳೊಳಗಡೆ ನಿಮ್ಮ ಮನೆಯನ್ನು ನೀವು ಕಟ್ಬೋದು. 6 ಮಂತ್ಗೂ ಕಟ್ಬೋದು ಆ್ಯಕ್ಚುಲಿ. ಇನ್ನು ಇಂಟರ್ಲಾಕಿಂಗ್ ಬ್ರಿಕ್ಸ್ಗಳಂತೂ ಲೈಕ್ 4 ಮಂತ್ಸಲ್ಲಿ ಕಟ್ಬಿಡ್ಬೋದು, ಆರಾಮಾಗಿ ಕಟ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು 1000 ಸ್ಕ್ವೇರ್ ಫೀಟ್ನ ಮನೆ ಕಟ್ತಾ ಇದ್ದೀರಾ ಅಂತಂದರೆ ಎಷ್ಟೆಷ್ಟು ಬ್ರಿಕ್ಸ್ಗಳು ಬೇಕಾಗ್ಬೋದು, ಇವುಗಳಲ್ಲಿ ಯಾವುದ್ಯಾವ್ದು ಎಷ್ಟೆಷ್ಟು ಬ್ರಿಕ್ಸ್ ಬೇಕಾಗ್ಬೋದು, ಬೆಲೆ ಎಷ್ಟಾಗುತ್ತೆ ವೀಕ್ಷಕರು? 1000 ಸ್ಕ್ವೇರ್ ಫೀಟ್ನ ಮನೆ 30-40 ಕಟ್ತಾ ಇದ್ದೀರಾ ಅಂತಂದರೆ ರೆಡ್ ಬ್ರಿಕ್ಸ್ ನಿಮಗೆ 16,200 ಪೀಸಸ್ ಬೇಕಾಗತ್ತೆ. 16,200 ಪೀಸ್ ಬೇಕಾಗತ್ತೆ. ಕಂಪ್ಲೀಟ್ ಬೆಲೆಗಳು 1.5 ಲ್ಯಾಕ್, 1.5 ಲಕ್ಷ ರೇಟ್ ಆಗುತ್ತೆ ವೀಕ್ಷಕರೇ, ದುಡ್ಡು ಖರ್ಚಾಗತ್ತೆ. ಇನ್ನು ಇದಂತ ಬಂದರೆ ಸಾಲಿಡ್ ಬ್ಲಾಕ್ಸ್ ಅಂತ ಬಂದಾಗ ಇಲ್ಲಿ ನೀವು 6 ಇಂಚಸ್ದು ಬಳಸ್ತೀರಾ, 4 ಇಂಚಸ್ಸು ಬಳಸ್ತೀರಾ ಒಳಗಡೆ. ಸೊ ಅದರಿಂದ 6 ಇಂಚಸ್ ನಿಮಗೆ 1560 ಪ್ಲಸ್ 4 ಇಂಚಸ್ದು ನಿಮಗೆ 1188. ಸೊ ಇದು ನಿಮಗೆ ಆಲ್ಮೋಸ್ಟ್ 1 ಲ್ಯಾಕ್ ರುಪೀಸ್ ಇಲ್ಲಿ ಖರ್ಚಾಗುವಂಥದ್ದು ವೀಕ್ಷಕರೇ. ಗೊತ್ತಾಯ್ತಲ್ವಾ? 6 ಇಂಚದು 1560, 4 ಇಂಚದು 1188, 1 ಲಕ್ಷ ರೂಪಾಯಿ ಖರ್ಚಿಲ್ಲಿ ಆಗುತ್ತೆ ವೀಕ್ಷಕರೇ. ಅದೇ ಮಡ್ ಬ್ರಿಕ್ಸ್ ಅಂತ ಹೋದಾಗ ಮಡ್ ಬ್ರಿಕ್ಸ್ ನಿಮಗೆ 2784 ಬ್ರಿಕ್ಸ್ಗಳು ಇಲ್ಲಿ ಬೇಕಾಗುತ್ತೆ. ಇದು 1.2 ಲ್ಯಾಕ್ಸ್ ಬೇಕಾಗುತ್ತೆ. 2748 ಬ್ರಿಕ್ಸ್ ಬೇಕು. 1,20,000 ರೂಪಾಯಿ ಇಲ್ಲಿ ಖರ್ಚು ಆಗುತ್ತೆ ವೀಕ್ಷಕರೇ. ಈ ಖರ್ಚಿನ ಜೊತೆ ರೆಡ್ ಬ್ರಿಕ್ಸ್ ಜೊತೆ ಪ್ಲಾಸ್ಟಿಂಗ್ ಖರ್ಚು ಬೇಕು, ಮೋರ್ಟಾರ್ ಖರ್ಚು ಎಕ್ಸ್ಟ್ರಾ. ಸಾಲಿಡ್ ಬ್ಲಾಕಲ್ಲೂ ಕೂಡ ಪ್ಲಾಸ್ಟಿಂಗ್ ಖರ್ಚು ಎಕ್ಸ್ಟ್ರಾ, ಮೋರ್ಟಾರ್ ಎಕ್ಸ್ಟ್ರಾ. ಮಡ್ ಬ್ಲಾಕ್ಸಲ್ಲಿ ನಿಮಗೆ ಪ್ಲಾಸ್ಟಿಂಗ್ ಕಮ್ಮಿ, ಮೋಟ್ರಾರ್ ಕೂಡ ಸ್ವಲ್ಪ ಕಮ್ಮಿ. ಗೊತ್ತಾಯ್ತಲ್ವಾ? ಸೊ ಇದು ಅಡಿಷ್ನಲ್. ಸೊ ಓವರಾಲ್ ಆಗಿ ಹಾಗಾದರೆ ಯಾವುದರಿಂದ ಮಾಡೋದು ಅನ್ನೋ ಕನ್ಫ್ಯೂಷನ್ ನಿಮ್ಮ ತಲೆಯಲ್ಲಿದ್ದರೆ ಕನ್ಕ್ಲೂಷನ್ ಏನು? ಯಾವುದು ನಂಬರ್ 1, ಯಾವುದು ನಂಬರ್ 2, ಯಾವುದು ನಂಬರ್ 3? ನಂಬರ್ 1 ಕಾಂಕ್ರೀಟ್ ಬ್ಲಾಕ್ಸ್ ವಿತ್ ಹೈಡ್ರೋಲಿಕ್ ಪ್ರೆಸ್
ಹೌದು ವೀಕ್ಷಕರೇ, ಕಾಂಕ್ರೀಟ್ ಸಾಲಿಡ್ ಬ್ಲಾಕ್ಸ್ಗಳು ಹೈಡ್ರಾಲಿಕ್ ಪ್ರಚೋದ ಆಗಿದ್ದಿದ್ರೆ ಬೆಸ್ಟ್, ಇದೇ ನಂಬರ್ ಒನ್ ಅಂತ ಹೇಳ್ತೀನಿ ವೀಕ್ಷಕರೇ. ಓವರಾಲಾಗಿ ತೊಗೊಂಡಾಗ ನಾನು ಹೇಳ್ತಾ ಇರುವಂಥದ್ದು ಪ್ರಾಕ್ಟಿಕಲ್ ಯೋಚನೆ ಮಾಡಿದಾಗ. ಯಾಕಂತಂದರೆ ಇಮಿಡಿಯೇಟಾಗಿ ಸಿಗಬೇಕು, ಇಮಿಡಿಯೇಟ್ಲಿ ಪಟ 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 ಸಿಗಬೇಕು ನಮಗೆ. ಒಂದು ಮೀಡಿಯಮ್ ರೇಟ್ ಇರಬೇಕು, ಯಾರು ಬೇಕಾದರೆ ಕಟ್ಟೋ ಥರ ಇರಬೇಕು, ಸ್ಟ್ರೆಂತು ಚೆನ್ನಾಗಿರಬೇಕು, ಲೈಫು ಮೀಡಿಯಮ್ ಆಗಿರಬೇಕು. ಸೊ ಇವೆಲ್ಲವನ್ನು ಓವರಾಲ್ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಇಲ್ಲಿ ಬರುವಂಥದ್ದು ಕಾಂಕ್ರೀಟ್ ಬ್ಲಾಕ್ಸ್ಗಳು, ಅದು ಕೂಡ ಹೈಡ್ರಾಲಿಕ್ ಪ್ರೆಸ್ ಆಗಿರುವಂಥದ್ದು ಕ್ವಾಲಿಟಿ ಕಾಂಕ್ರೀಟ್ ಬ್ಲಾಕ್ಸ್ಗಳನ್ನು ನಿಮ್ಮ ಮನೆಗೆ ಯೂಸ್ ಮಾಡೋದಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ನಂಬರ್ ಒನ್. ನಂಬರ್ ಟು, ಮಡ್ ಬ್ರಿಕ್ಸ್ಗಳು ಲೇಟೆಸ್ಟ್ ಟ್ರೆಂಡಿಂಗು. ಓಕೆ, ಸೊ ಆದರೂ ಕೂಡ ಮನೆ ತಂಪಾಗಿರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಕಾಂಕ್ರೀಟು ತುಂಬ ಕಮ್ಮಿ ಬೇಕಾಗುತ್ತೆ, ಫಾಸ್ಟ್ ವರ್ಕ್ ಆಗುತ್ತೆ. ಸೊ ಆದ್ದರಿಂದ ನಂಬರ್ ಟು ಮಡ್ ಬ್ರಿಕ್ಸ್ಗಳು. ನಂಬರ್ ತ್ರೀ, ಫೈನಲ್ ಆಪ್ಷನ್ ನಾನು ರೆಡ್ ಬ್ರಿಕ್ಸನ್ನು ಇಟ್ಟಿದ್ದೀನಿ. ಕಾರಣ ಏನಂತಂದರೆ ಕಾಸ್ಟ್ಲಿ ಆಗುತ್ತೆ, ವರ್ಕು ಕಾಸ್ಟ್ಲಿ ಆಗುತ್ತೆ, ಜಾಸ್ತಿ ಮೋಟ್ರ್ ಬೇಕಾಗುತ್ತೆ, ಬಟ್ ಸ್ಟ್ರೆಂತ್ ಸೂಪರ್. ಹೌದು ವೀಕ್ಷಕರೇ, ಸ್ಟ್ರೆಂತ್ ಸೂಪರ್ ಆಗಿರಬೇಕು, ಮನೆ ಟಾಪ್ ಆಗಿರಬೇಕು, ಎಷ್ಟಾದರೂ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತಂದರೆ ಡೆಫಿನೆಟ್ಲಿ ಫೈನಲ್ ರೆಡ್ ಬ್ರಿಕ್ ಸ್ಕೇಲ್ ನೀವು ಇಲ್ಲಿ ಹೋಗಬಹುದು ವೀಕ್ಷಕರೇ. ಸೊ ಗೊತ್ತಾಯ್ತಲ್ವಾ? ಸೊ ಇದು ಈ ವಿಡಿಯೋನ ಸಮರಿ. ಸೊ ನಿಮಗೇನಾದರೂ ಕೂಡ ಹೆಚ್ಚಿನ ಮಾಹಿತಿ ಬೇಕು, ಬೇರೆ ಬೇರೆ ಕಂಪ್ಯಾರಿಸನ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಹೇಳೋದನ್ನು ಮರಿಬೇಡಿ. ಮೇಯ್ನಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತೀರ, ಬಟ್ ಅದರಲ್ಲಿ ಬೆಲ್ ಐಕನನ್ನು ನೀವು ಪ್ರೆಸ್ ಮಾಡಿರೋದಿಲ್ಲ. ಸೊ ಬೆಲ್ ಐಕನ್ನಲ್ಲಿ ಇಲ್ಲಿ ಬರ್ತಾ ಇರುತ್ತೆ ನೋಡಿ, ತೋರಿಸ್ತಾ ಇರ್ತೀನಿ. ಸೊ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಓಕೆ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಗೊತ್ತಾಯ್ತಲ್ವಾ? ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.